ಜೈ ಹಿಂದ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ RPF ಎಕ್ಸಾಮ್ಸ್ ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ GK ಬಗ್ಗೆ. ನೋಡ್ರಿ, SI ಅಂತಂದ್ ಬಂತಂತಂದ್ ಹೇಳಿದ್ರೆ ನಿಮ್ಗೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಐತೆ. ಆಮೇಲೆ ನೆಕ್ಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೂ ದೂರ ಇದಾವ, ಆರಾಮಾಗಿ ಟೈಮ್ ಐತೆ. ಇನ್ನು ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ರಿ. ಜಾಬ್ ಆಗ್ಬೇಕು ಅನ್ಕೊಂಡಿರೋ ಇಲ್ರೋ, ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಬ್ ಆಗಬಹುದು. ಇಲ್ಲಿ ನೋಡ್ರಿ, ಎಕ್ಸಾಮ್ ನೀವೆಲ್ಲಾದ್ರೂ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇದ್ರ ಫಿಸಿಕಲ್ ಸ್ವಲ್ಪ ಟಫ್ ಆಗೈತೆ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಏನಪ್ಪಾ ಅಂತಂದ್ ಹೇಳಿದ್ರೆ ರನ್ನಿಂಗ್ ಎಲ್ಲ ತುಂಬಾ ಟಫ್ ಆಗೈತೆ ಇದ್ರದ್ದು. ಸೊ ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ರನ್ನಿಂಗ್ ಕ್ಲಿಯರ್ ಮಾಡ್ಕೊಂಡ್ರೆ ಅಂದ್ರೆ ಮೆರಿಟ್ ಲಿಸ್ಟ್ ನ ಹೆಸರು ಬಂದ್ಬಿಡುತ್ತೆ. ಸೀರಿಯಸ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಓದಕ್ ಸ್ಟಾರ್ಟ್ ಮಾಡ್ರಿ. 102 ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡ್ರಿ, ಆನ್ಲೈನ್ ಟೆಸ್ಟ್ ಗಳಿದಾವೆ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಯಾರಿಗಾದ್ರೂ ಆನ್ಲೈನ್ ಟೆಸ್ಟ್ ಗಳು ಅಟೆಂಡ್ ಆಗ್ಬೇಕಂದ್ರೆ ಬೇಗ ಬೇಗ ಅಟೆಂಡ್ ಆಗ್ರಿ. ತುಂಬಾ ಜನ ಅಟೆಂಡ್ ಆಗ್ತಿದ್ದಾರೆ, ನೀವು ಅಟೆಂಡ್ ಆಗ್ರಿ. ನಮಗೆ ಸ್ಕೋರ್ ಬೇಕು. ಸ್ಕೋರ್ಗಳನ್ನ ಯಾವ ತರ ಮಾಡ್ಬೇಕಂತಂದ್ ಹೇಳಿ, ನೀವು ಈಗ ಆಲ್ರೆಡಿ GK ವಿಡಿಯೋಸ್ಗಳನ್ನ ನೋಡಿ ನಿಮ್ಗೆ ಅರ್ಥ ಆಗಿರ್ಬೇಕು ಯಾವ ರೀತಿಯಾಗಿದಾವ ಅಂತಂದ್ ಹೇಳಿ. ಮ್ಯಾಥಮೆಟಿಕ್ಸ್ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಸೆಕ್ಷನ್ ನೋಡ್ರಿ, ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ನಮಗ್ ಕ್ವಶನ್ಸ್ಗಳು ಜಾಸ್ತಿ ಯಾವ ಟಾಪಿಕ್ ಇಂದ ಬರ್ತಿದಾವೋ ಎಲ್ಲವನ್ನ ನಾನು ಹೇಳ್ಕೊಟ್ಟಿದ್ದೀನಿ. ನೋಡ್ರಿ, ಇವಾಗ ಸ್ಪೀಡ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ 3ರಿಂದ 4 ಕ್ವಶನ್ಸ್ ಬರ್ತಾವ. ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್ ಮೇಲೆ. ಆಮೇಲೆ ವರ್ಕ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ 2ರಿಂದ 3 ಕ್ವಶನ್ಸ್ ಗಳು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಏನೋ ಸಿಂಪಲ್ ಇಂಟ್ರೆಸ್ಟ್ ಮೇಲೆ, ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ಗ್ರಾಫ್ಸ್ ಗಳ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಕಂಪಲ್ಸರಿ ಕ್ವಶನ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋದೇನು, ಸ್ಟೇಟ್ಮೆಂಟ್ಸ್ ಗಳ ಮೇಲೆ ಏನಂತಂದ್ ಹೇಳಿದ್ರೆ 3ರಿಂದ 5 ಕ್ವಶನ್ಸ್ ಗಳು ಬರ್ತಾವ. ಸ್ಟೇಟ್ಮೆಂಟ್ಸ್ ಗಳು. ಸೊ ಅವ್ರು ಕಂಪ್ಲೀಟ್ ಆಗಿ ಸ್ಟೇಟ್ಮೆಂಟ್ ಕೊಡಬಹುದು ಅಥವಾ ನಾರ್ಮಲ್ ಆಗಿ ಸ್ಟೇಟ್ಮೆಂಟ್ ಕೊಡಬಹುದು. ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ನಿಮ್ ಕ್ವಶನ್ಸ್ ಗಳು ಬರ್ತಾವು. ಸೊ ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎವರೇಜ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ಪರ್ಸೆಂಟೇಜ್ ಮೇಲೆ ಕ್ವಶನ್ಸ್ ಗಳು ಬರ್ತಿದಾವ 3ರಿಂದ 4. ಆಮೇಲೆ ನೆಕ್ಸ್ಟ್ ಕಾಸ್ಟ್ ಪ್ರೈಸು, ಅದಾದ ನಂತರ ಸೆಲ್ಲಿಂಗ್ ಪ್ರೈಸು. ಸೊ ಇದ್ರ ಮೇಲೆ ನೋಡ್ರಿ ಪ್ರಾಫಿಟ್ ಅಂಡ್ ಲಾಸ್, ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇರಿ 3ರಿಂದ 4 ಕ್ವಶನ್ಸ್ ಗಳು. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪೊಲೀಸ್ ಏನಂತಂದ್ ಹೇಳಿದ್ರೆ ಕಳ್ಳನನ್ನ ಹಿಡ್ಕೊಂಡು ಹೋಗೋದು, ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಆಮೇಲೆ LCM HCF ಮೇಲೆ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಟ್ರಿಕ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ ಎಲ್ಲದ್ರ ಮೇಲೆ. 35 ಕ್ವಶನ್ಸ್ ಗಳಲ್ಲಿ 35 ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 35 ಕ್ವಶನ್ಸ್ ಗಳಲ್ಲಿ ನೀವು 28ರಿಂದ 30 ಕ್ವಶನ್ಸ್ ಗಳನ್ನ ಆರಾಮಾಗಿ ಟಚ್ ಮಾಡಬಹುದು. ಸೊ ಆ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತಾ, ಮಾಡ್ರಿ. ಅದಾದ ನಂತರ ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ನಿಮ್ಗೆ ಸ್ಕೋರ್ ಗೊತ್ತಾಗತ್ತೆ, ನಾವು ಯಾವ ತರ ಮಾಡ್ತಿದೀವಿ, ಇನ್ನು ಯಾವ ಕಾನ್ಸೆಪ್ಟ್ ನ ನಾವು ಓದ್ಬೇಕು ಅನ್ನೋದನ್ನ. ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಆಲ್ಮೋಸ್ಟ್ ಹಂಗೆ GK ದಲ್ಲಿ 50 ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ಮ್ಯಾಥ್ಸ್ ಅಲ್ಲಿ 35, ರೀಸನಿಂಗ್ ಅಲ್ಲಿ 35 ಕ್ವಶನ್ಸ್ ಗಳನ್ನ ಟೋಟಲ್ ಆಗಿ 120 ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೀನಿ. ಆಮೇಲೆ ಎಲ್ಲಾನು ಸೇಮ್, ಈಗ ಓಲ್ಡ್ ಕ್ವಶನ್ ಪೇಪರ್ ಏನಿದಾವಲ್ಲ ಅದರ ರಿಲೇಟೆಡ್ ಕ್ವಶನ್ಸ್ ಗಳನ್ನ ನಾನು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಹಾಕಿದ್ದೀನಿ. ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅದು ಸಾಲ್ವ್ ಮಾಡುವಾಗ. ನಿಮ್ಗೆಲ್ಲಾದ್ರೂ ಒಂದೊಂದು ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ, ಅದ್ರ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಆ ಆನ್ಸರ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರೈ ಮಾಡೋದು. ಇಲ್ಲ ಅಂತಂದ್ ಹೇಳಿದ್ರೆ ಬರ್ಲಿಲ್ಲ ಅಂದ್ರೆ ಅದೇ ವಿಡಿಯೋಸ್ ಗಳನ್ನ ಹೋಗಿ ನೋಡೋದು. ಎಲ್ಲಾ ವಿಡಿಯೋಸ್ ಗಳ ಲಿಂಕ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ತೆಗೆದ್ ನೋಡ್ರಿ, ಓದ್ರಿ. ಇನ್ನೂ ಟೈಮ್ ಐತಿ. 30 ದಿನ ಅಂತಂದ್ ಹೇಳಿದ್ರೆ ಡೈಲಿ 2 ಅಥವಾ 3 ವಿಡಿಯೋಸ್ ನೋಡ್ರು ಕೂಡ 90ರಿಂದ 100 ವಿಡಿಯೋಸ್ ಗಳನ್ನ ಕವರ್ ಮಾಡ್ಕೊಂತೀರಿ. ಅವನ್ನಷ್ಟ ಪ್ರಾಕ್ಟೀಸ್ ಮಾಡ್ರಿ, ಬೇರೆ ಏನು ಬೇಡ. ನಾನು ಏನ್ ಹೇಳಿದಿನಲ್ಲ ಆ ಕಾನ್ಸೆಪ್ಟ್ ಗಳ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಆರಾಮಾಗಿ ನೀವೇನಪ್ಪಾ ಅಂತಂದ್ ಹೇಳಿದ್ರೆ 80 ತನಕ ಕ್ವಶನ್ಸ್ ಗಳನ್ನ ಟಚ್ ಮಾಡ್ತೀರಾ, ಎಲ್ಲಾ ಸೇರಿ 3 ಕಾನ್ಸೆಪ್ಟ್ ಗಳನ್ನ ಸೇರಿ. ಆಮೇಲೆ ನೆಕ್ಸ್ಟ್ ನಾಳೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ ರೀಸನಿಂಗ್ ಮೇಲೆ. ಎಲ್ರು ಅನ್ಕೊಂತೀರ ರೀಸನಿಂಗ್ ಏನಪ್ಪಾ ಅಂತ ಆರಾಮಾಗಿ ಮಾಡ್ಕೋಬಹುದು ಅಂತಂದ್ ಹೇಳಿ. ಎಡವಟ್ಟಾಗೋದ ರೀಸನಿಂಗ್ ಒಳಗಡೆ. ರೀಸನಿಂಗ್ ಒಳಗಡೆ ಒಂದು 35ರಲ್ಲಿ 30 ಕ್ವಶನ್ಸ್ ಗಳು ಕರೆಕ್ಟ್ ಆಗಿ, ಮ್ಯಾಥ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 35ರಲ್ಲಿ 20 ಕ್ವಶನ್ಸ್, ಆಲ್ಮೋಸ್ಟ್ 25 ಕ್ವಶನ್ ಅಷ್ಟ ಅನ್ಕೊಡ್ರಿ. 25 ಕ್ವಶನ್. ಅದಾದ ನಂತರ GK ಒಳಗಡೆ 50ರಲ್ಲಿ ಅಟ್ಲೀಸ್ಟ್ 30 ಕ್ವಶನ್ಸ್ ಗಳು ಕರೆಕ್ಟ್ ಆದ್ರೂ ಕೂಡ ನಮ್ ಸ್ಕೋರು 85 ಮೇಲೆ ಹೋಗುತ್ತೆ. ಸೆಕ್ಯೂರ್ ಸ್ಕೋರ್ ಆರಾಮಾಗಿ ಮಾಡ್ಕೋಬಹುದು. ಕ್ಲಿಯರ್ ಎಲ್ರಿಗೂ? ನಾನು ಮಿನಿಮಮ್ ಹೇಳತ್ತಾನೆ ಇದನ್ನ. ಸೊ GK ಒಳಗಡೆ ನೀವೆಲ್ಲಾದ್ರೂ 45 ಕ್ವಶನ್ಸ್ ಗಳು ಮಾಡ್ರಿ ಅಂತಂದ್ ಹೇಳಿದ್ರೆ 100 ಹೋಯ್ತು ಸ್ಕೋರ್. ಓದ್ರಿ, ಕರೆಕ್ಟ್ ಆಗಿ ಓದ್ರಿ. ಇನ್ನೂ ಟೈಮ್ ಐತಿ. ಆನ್ಲೈನ್ ಟೆಸ್ಟ್ ಅಟೆಂಡ್ ಆಗ್ರಿ. ಮೊದಲು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ರಿ. ಆಮೇಲೆ ಏನಂತಂದ್ ಹೇಳಿದ್ರೆ ಸ್ಟಡಿ ಬದು ಮಾಡಕ್ರಿ. ಮೊದಲು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ರಿ. ಎಲ್ಲ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕ್ವಶನ್ ಪೇಪರ್ಸ್ ಗಳು, ಒಂದು 2ರಿಂದ 3 ಕ್ವಶನ್ ಪೇಪರ್ಸ್ ಗಳ ಎನಾಲಿಸಿಸ್ ಮಾಡಿ ಹಾಕ್ತೀನಿ. ಅವ್ರು ನಾನು ಹೆಂಗ್ ಹೇಳ್ತೀನಲ್ಲ ಅವುಗಳದ್ದು ಸ್ಟಡಿ ಮಾಡ್ಕೊಂತ ಹೋಗ್ರಿ. ನೀವು ಓದ್ರಿ ಜರ. ನನ್ನ ಕೇಳೋದಲ್ಲ ರಿಟರ್ನ್, ಬರೀ ನೀವು ಕ್ವಶನ್ ಕೇಳ್ತೀರ ಅಂತಂದ್ರೆ ನೀವು ಎನಾಲಿಸಿಸ್ ಮಾಡ್ಬೇಕು. ಎಕ್ಸಾಮ್ ಬರೆಯಕ್ ಹೋಗೋದು ನೀವು, ನಾನಲ್ಲ. ನೀವ್ ಎಷ್ಟು ಎನಾಲಿಸಿಸ್ ಮಾಡ್ತೀರಿ, ಎಷ್ಟು ಡೀಪ್ ಆಗಿ ಒಂದ್ ಸ್ವಲ್ಪ ಓದ್ತೀರಿ, ಅವೆಲ್ಲ ನೆನಪು ಬಂದಿರ್ತಾವ. ಸರ್ ಕೇಳಿದ್ರಲ್ಲ ಕ್ವಶನ್ ಅಂತಂದ್ ಹೇಳಿ. ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ, ಆರಾಮಾಗಿ ಜಾಬ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಜೈ ಹಿಂದ್.